ನಮಸ್ಕಾರ ರೈತ ದೇವರು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕಾಕೋಳ ಗ್ರಾಮದಲ್ಲಿ ಚಿನ್ನಕ್ಕಾಗಿ ಅನ್ನ ಹಾಕುವ ರೈತರ ಜಮೀನನ್ನು ಕಬಳಿಸುವ ಸಂಚು ನಡೆದೈತಿ ಅಂತಂದು ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು, ಅವರು ಪ್ರಕಟ ಮಾಡಿದ್ದು ಅರಣ್ಯ ಇಲಾಖೆಯ 750 ಎಕರೆ ಜಮೀನು ಐತಿ ಅಂತ ಪ್ರಕಟ ಮಾಡಿದರು. ಬಟ್ 3250 ಎಕರೆ ಕಬಳಿಸುವಂಥ ರೈತರ ಜಮೀನನ್ನು ಕಬಳಿಸುವಂಥ ಸಂಚು ಇಲ್ಲೇ ಚಿನ್ನದ ಹೆಸರು ಹೇಳಿಕೆ ನಡೆದೈತಿ ಅಂತಂದು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ 5000 ಎಕರೆ ಜಮೀನಿನಲ್ಲಿ ಚಿನ್ನದ ನಿಕ್ಷೇಪ ಐತಿ ಅಂತಂದು ಈಗಾಗಲೇ ಇವರು ಇನ್ನು 4-5 ತಿಂಗಳಿಂದ ಸರ್ವೆ ಮಾಡ್ಯಾರ. ಈಗ ಅದಕ್ಕೆ ಸರ್ವೆ ಮುಂದೆ ಇನ್ನೂ ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅಂತಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ವರದಿ ಕಳಿಸ್ಯಾರ. ಆ ಪ್ರಕಾರ ಅರಣ್ಯ ಇಲಾಖೆಯವರಿಗೆ ಪರ್ಮಿಷನ್ ಕೇಳ್ಯಾರ. ಏನಂತ ಕೇಳ್ಯಾರ ಅಂದ್ರೆ, ಇಲ್ಲೇ ಚಿನ್ನದ ನಿಕ್ಷೇಪ ಐತಿ, ನಮಗೆ ಸಮೀಕ್ಷೆ ಮಾಡೋಕ್ಕೆ ಅನುಮತಿ ಕೊಡ್ರಿ ಅಂತ ಕೇಳ್ಯಾರ. 750 ಎಕರೆ ಪ್ರದೇಶದ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳು ಅದಾವ. ಅದ್ರಾಗ ನೀವೇನಾರ ಇದನ್ನು ಕಬಳಿಸಿದ್ರಿ ಅಂದ್ರೆ ಚಿನ್ನದ ಹೆಸರು ಹೇಳಿಕೆಂದು ಅಲ್ಲಿರ್ತಕ್ಕಂಥ ವನ್ಯಜೀವಿಗಳು ಕಾಡಿನಿಂದ ಇನ್ನು ನಾಡಿಗೆ ಬರ್ತಾವೆ. ಅದರ ಜೊತೆಗೆ ರೈತರಿಗೆ ಅಜ್ಜ ಮುತ್ತಜ್ಜನ ಕಾಲದಿಂದ ಉಳಿಸ್ಕೊಂಬಂದಿರ್ತಕ್ಕಂಥ 3500 ಎಕರೆ ಪ್ಲಸ್ ಅದ್ರ ಜೊತೆ ಮುಂದೆ ಇನ್ನೂ ಹೆಚ್ಚಿಗೆ ಮಾಡ್ಕೊತ ಹೋಗ್ತಾರೆ. ಹೆಂಗೆ ಹೆಚ್ಚಿಗೆ ಮಾಡ್ತಾರಂದ್ರೆ, ಇವರು ಹಾವೇರಿ ಜಿಲ್ಲೆಯ ಗಣಜೂರು ಹಾವೇರಿ ತಾಲೂಕು ಗಣಜೂರು ಗ್ರಾಮದಲ್ಲಿ 500 ಎಕರೆಯಲ್ಲಿ ಚಿನ್ನದ ನಿಕ್ಷೇಪ ಐತಿ ಅಂತಂದು ಇದು ಹೆಂಗೆ ಚಲೋ ಮಾಡ್ರೆ ಹಿಂಗೆ ಮಾಡಿದ್ರು. ತಿರುಗಿ ಹೊಳ್ಳಿ ಅದು 2000 ಎಕರೆಗೆ ಹೆಚ್ಚು ಜಮೀನಲ್ಲಿ ಚಿನ್ನದ ನಿಕ್ಷೇಪ ಐತಿ ಅಂತಂದು ವರದಿ ಸಲ್ಲಿಕೆಯಾಗಿ ಕೇಂದ್ರ ಸರ್ಕಾರಕ್ಕೂ ಮತ್ತು ಸಮೀಕ್ಷೆ ಮಾಡಿದಂಥ ಕಂಪ್ನಿಯವರಿಗೆ ಸಂಘರ್ಷ ಅದಕ್ಕೆ ಸ್ವಲ್ಪ ಪೆಂಡಿಂಗಾಗಿ ನಿಂತ್ಕೊಂಡಿರ್ತಾರೆ. ಈಗ ಹಂಗೆ ಇಲ್ಲಿ 5000 ಅಂತಂದು ಹೇಳಿ ಮುಂದೆ 25,000-30,000 ಎಕರೆ ಜಮೀನು ತಗೊಂತಕ್ಕಂಥ ಸಂಚು ನಡೆದೈತಿ. ಮುಂದಿನ ದಿನಗಳಲ್ಲಿ ಅವ್ರು ಸಮೀಕ್ಷೆ ಮಾಡೋಕ್ಕೆ ಬರಬೇಕಾದ್ರೆ ರೈತರಿಗೆ ಆಶಯ ಮಿಷೆ ತೋರಿಸಿ 25,000, 30,000, 50,000 ಒಂದು ಎಕರೆ ಕೊಡ್ತೇವೆ ಅಂತಂದು ಹೇಳಿ ನಾಳೆ ನಿಮ್ಮ ಕಡೆಯಿಂದ ಒಂದು ಪೇಪರ್ನಾಗ ಸಹಿ ಮಾಡ್ಸ್ಕೊಂತಾರೆ. ಹಂಗೆ ಸಹಿ ಮಾಡ್ಸ್ಕೊಂಡದ್ದನ್ನು ಅವರು ಸಬ್ ರಿಜಿಸ್ಟ್ರಿನಾಗ ನೋಂದ್ ಮಾಡ್ತಾರೆ. ನೋಂದ್ ಮಾಡಿದೆ ಅಂದರೆ ನಿಮ್ಗೆ ಯಾವುದೇ ಕಾಲಕ್ಕೂ ಲೋನ್ ಆಗಲಿ, ಏನೇ ಮಾಡಿಸೋದಾಗಲಿ, ಇತರೆ ಮಾರಾಟ ಮಾಡೋದಾಗಲಿ ಯಾವ ಸೌಲಭ್ಯಗಳು ತಮಗೆ ಸಿಗೋಲ್ಲ. ಈ ಹಿಂದೆ ಇದು ಕೋಲಾರದಾಗ ಇದೇ ಸೇಮ ನಡೆದತ್ತೆ. ಈಗ ಅದನ್ನ ರೈತ ಸಂಘದವ್ರು ವಿರೋಧ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡ್ಯಾರ. ಹಂಗೆ ಇಲ್ಲಿ ಆಗೋದು ಬೇಡ. ಅದಕ್ಕೆ ಚಿನ್ನಕ್ಕಾಗಿ ರೈತರ ಅನ್ನ ಹಾಕ್ತಕ್ಕಂಥ ಜಮೀನನ್ನು ಕಬಳಿಸುವ ಸಂಚಿನಿಂದ ಕೈ ಬಿಡಬೇಕು. ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಇದನ್ನು ತಕ್ಷಣ ಕೈ ಬಿಡಬೇಕು. ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗಲಿಲ್ಲಂಗೆ ಈಗ ಕ್ರಮ ತಗೋಬೇಕು ಅಂತಂದು ಈ ಮೂಲಕ ಹೇಳ್ತೀನಿ. ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.